ಓಂ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ नमो नमो विघ्नराज ओम नमो नमो विघ्नराज नमो नमो विघ्नराज ओम नमो नमो विघ्नराज सुरमुनि वंदित देव परभक्त जनार्दन भाव शिव शंभु पुत्र निधाव सुरमुनि वंदित देव परभक्त जनार्दन भाव शिव शंभु पुत्र निधाव आदि पूजिता अमर वंदिता आदि पूजिता अमर वंदिता नमो नमो विघ्नराज ओम नमो नमो विघ्नराज नमो नमो विघ्नराज ओम नमो नमो विघ्नराज ओम नमो नमो विघ्नराज ಶ್ರೀ ಶ್ರೀ ಅರುಣೋದಯ ಕಲಾ ಸಂಘಕ್ಕೆ ಶ್ರೀ ಶ್ರೀ ಅರುಣೋದಯ ಕಲಾ ಸಂಘಕ್ಕೆ ಶಾರದಾ ಮಾತೆಗೆ ಆಂಜನೇಯ ಸ್ವಾಮಿಗೆ ಜೈ ಭೋಲೋ ಭಾರತ್ ಮಾತಾ ಕಿ. गजाननं भूतगणादितसेवितम् गजाननं भूतगणादितसेवितम् पतितजम्बूफलसारभक्षितम् आ
ಪತ್ರೆ ನಿನ್ನಯ ಪಾದಕ್ಕೆ ಬೇಡುವೆನು ನಿನ್ನ ಕರುಣೆಯ ಹರಕೆ ಓಂಕಾರನಾದ ಪ್ರಿಯ ವಿಶ್ವವ್ಯಾಪಕ ಓಂಕಾರನಾದ ಪ್ರಿಯ ವಿಶ್ವವ್ಯಾಪಕ ಶಿವ ಸುಕುಮಾರ ನೀನೇ ಗಜಮುಖ ಶಿವ ಸುಕುಮಾರ ನೀನೇ ಗಜಮುಖ ನಿತ್ಯ ಬುದ್ಧಿ ಪ್ರದ ನಿನದೇ ಧ್ಯಾನ ನಿತ್ಯ ಬುದ್ಧಿ ಪ್ರದ ನಿನದೇ ಧ್ಯಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ 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 ಕನ್ನಡದ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾ ರಸಿಕರಿಗೆ ಈ ಸೂತ್ರಧಾರಿ ಮಾಡುವ ಪ್ರಣಾಮಗಳು. ಬಂಧುಗಳೇ, ಇಂದು ನಾವು ಅರುಣೋದಯ ಕಲಾ ತಂಡದವರಾದ ನಾವುಗಳು ಶ್ರೀಕೃಷ್ಣ ರಾಯಭಾರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಸೂಲಿಬೆಲೆ ಸಿದ್ದರಾಮಯ್ಯ ಹಾಗೂ ಗಿರೀಶ್ ರವರ ನಿರ್ದೇಶನದಲ್ಲಿ ಹಾಗೂ ವಜ್ರೇಶ್ವರಿ ಡ್ರಾಮಾ ಸೀನರಿ ಮಾಲೀಕರಾದ ಚೇತನ್ ರವರ ರಂಗ ಸಜ್ಜಿಗೆಯಲ್ಲಿ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ನೀವು ನಮ್ಮನ್ನು ಮನ್ನಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರತನ ಮಾತೆಯ ಬೇಡ, ಸೋಮಶೇಖರತನ ಭಾವೆಗೆ ಬೇಡ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಜ್ಞಾನದಿ ನೀ ನಮ್ಮ ಆನಂದ ತೀರ್ಥವು,
ಎಲ್ಲಿಹನೋ ಕೃಷ್ಣ ಸತ್ಯ ಸಾಕ್ಷಿ ಅವನ ದುಡಿ ಮಾಧವ ಸತ್ಯ ಸಾಕ್ಷಿ ಅವನ ದುಡಿ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಬರುವ ಈ ಕ್ಷಣವೇ ಎನ್ನೆಡೆಗೆ ಬರುವ ಏನಿದು ಮುರಳಿಯ ಗಾನ ಹೃದಯವ ತಣಿಪ ಅಮೃತಪಾನ ಹೃದಯವ ತಣಿಪ ಅಮೃತಪಾನ ಏನಿದು ಮುರಳಿಯ ಗಾನ ಶ್ರೀಕೃಷ್ಣನ ಮುರಳಿಯ ಗಾನ ಸ್ವಾಮಿ ಮಧುರ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನ ತೋತು ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನ ತೋತು ಅತಿ ಮಧುರಾಗವ ಆಡುವೆಯ ದೇವಿ ರೂಪಿಣಿ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನ ತೋತು ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನ ತೋತು ಅತಿ ಮಧುರಾಗವ ಹಾಡುವೆ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಮೃದು ಮಧುರ ನಿನ್ನ ಗಾನ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ನಿನ್ನ ಗಾನ ಸುಮಧುರ ಗಾನ ಸ್ವಾಮಿ ನೀವು ವಿರಾಟ ನಗರಕ್ಕೆ ತೆರಳಿದರಲ್ಲ ಅಲ್ಲಿ ಪಾಂಡವರ ಸಮಾಚಾರವೇನು ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ಯುಧಿಷ್ಠಿರನು ತನಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನ ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ದುರ್ಯೋಧನ ಬಳಿಗೆ ಕಳಿಸಿದರು. ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ ರುಕ್ಮಿಣಿ. ಯುದ್ಧ? ಪುನಃ ಯುದ್ಧ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು ದೇವ. ಗೋಪಿಕಾಂಗನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ವಾಸುದೇವ.
ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಹೇಗೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರರ ಹೃದಯವು ನಲಿಯುವುದು ಸಹಜ. ಶಿಶುಪಾಲಾದಿದಾರವನ್ನು ಸಂಹರಿಸಿದ ಆ ನಿನ್ನ ರಕ್ತದ ಚಕ್ರದ ತೃಷೆಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದ್ಯಾವ ದುಷ್ಕರ್ಮಿಗಳು ಜನಿಸಿವರೋ ಅವರ ತೀರ್ಚದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲದ ಕಾರಣ ದೊರೆತಂತಾಯ್ತು ಸ್ವಾಮಿ. ಸ್ವಾಮಿ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವುದು. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರ ಸದಪಡಿದ ಈಗಲೂ ಅವರ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವುದು. ನಾನು ನಿರಸ್ತ್ರನೇ ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರನನ್ನು ಅಲ್ಲಿಂದ ಇಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವುದು. ಆ ಅಜ್ಞಾನವನ್ನು ಅಳಿಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇ ಹೇರಬಲ್ಲರೆಂಬುದನ್ನು ಜಗತ್ತಿಗೆ ತೋರಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗಿಸುವನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವೆಯಂತೆ. ಸತ್ಯ ಧರ್ಮಗಳ
ಹರಿಸಲು ಮೋಸದಿ ಜನಿಸಿದೆ ನಾ ಪ್ರಿಯ. ಸರಿಯ ಸುರಿತವನ್ನು ಪರಿಹರಿಸಲು ಮೋಸದಿ ಜನಿಸಿದೆ ನಾ ಪ್ರಿಯ. ಸುಂದ ದೇಶಕ ರಕ್ಷಕ ಲೋಕಪಾಲಕನು ನಾನೆನಿಸಿ. ಸುಂದ ದೇಶಕ ರಕ್ಷಕ ಲೋಕಪಾಲಕನು ನಾನೆನಿಸಿ. ತಡೆಕಾಡು ಪರವ ಜನರ ನೂತನ ಜಗವನ್ನು ಸಾರ್ಥಕಗೊಳಿ ಸತ್ಯ ಧರ್ಮಗಳ ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ರುಕ್ಮಿಣಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶ. ನೀನಿನ್ನು ಹೋಗು ಪ್ರೇಸಿ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಆನಂದ ನಿಧಿ ಲೋಲ ಕಾಂತ, ಆನಂದ ನಿಧಿ ಲೋಲ ಕಾಂತ, ಆನಂದ ಆನಂದ ಈ ದಿನ ನಮಗೆ, ಆನಂದ ಆನಂದ ಈ ದಿನ ನಮಗೆ, ಆನಂದ ಆನಂದ ಈ ದಿನ ನಮಗೆ, ಆನಂದ ನಿಧಿ ಲೋಲ ಕಾಂತ. ಹೃದಯಾದಿ ದೇವಿಯ ನಿನ್ನ ಹೃದಯಾದಿ ದೇವಿಯ ನಿನ್ನ ಹೃದಯಾದಿ ದೇವಿಯ ನಿನ್ನ ಸ್ವರೂಪ ಹೃದಯಾದಿ ದೇವಿಯ ನಿನ್ನ ಸ್ವರೂಪ ತಿಳಿಯಲು ಸಾಧ್ಯವೇ ಜಗದಾಗೆ.
ಮಾಧವ ಮುರಾರಿ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗಭಯವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿಕೆ ನಯ್ಯ ಜೀವವು ನೀನೆಂದು ನಂಬಿಕೆ ನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಗೆ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಅರಿಗೆ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಆ ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನು ಗುಪ್ತವಾಗಿ ದ್ವಾರಕೆಗೆ ಹೊರಟು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ಮುನ್ನಡೆದಿರುವನು. ಅಭಯದಾತನಾದ ವಾಸುದೇವನ ಸಹಾಯ ಆ ದುರ್ಯೋಧನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಅವನು ಮುನ್ನಡೆದಿರುವ ಹಾದಿಯನ್ನು ತಪ್ಪಿಸಲೇಬೇಕು. ಆದ್ದರಿಂದ ನಮ್ಮಗ್ರಜನಾದ ಧರ್ಮರಾಯನ ಆಜ್ಞೆಯಂತೆ ನಾನು ಸಹ ದ್ವಾರಕೆಗೆ ತೆರಳಿ ಪರಮಾತ್ಮನ ಅಭಯ ಹಸ್ತವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾ ಕೃಪೆ ತೋರಿ ಕನಿಕರಿಸೋ ಹರಿಗೆ ಕರುಣಾ ಕೃಪೆ ತೋರಿ ಕನಿಕರಿಸೋ ಹರಿಗೆ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸುತ್ತಗೆ ಸುತ್ತಿಯ ಶೀಘ್ರದರೇ ಕುರು ಪಾಂಡವರನ್ನು ಸುತ್ತಗೆ ಸುತ್ತಿಯ ಶೀಘ್ರದರೇ ಚಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪಿ ಕೃಷ್ಣನ ಸಹಿತ ಬಲರಾಮ
ಕೌಂತೆಯರು ಕೌಂತೆಯರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥ. ಅವರಂತಹ ಬಲಾಢ್ಯರೇ ಆಗಿದ್ದರೆ ಸಮರಾಂಗಣದಲ್ಲಿ ನಾನು ಸೆಳೆದು ರಾಜ್ಯವನ್ನು ಪಡೆಯಲಿ. ಹೇಗಿದ್ದರೂ ಅರ್ಜುನನಿಗಿಂತ ಮೊದಲೇ ದ್ವಾರಕೆಯಲ್ಲಿ. ಇನ್ನು ಆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವರಾಗನ ಸೈನ್ಯವು ದೊರೆತು ಸುಲಭದಿ ನಡೆಸುವ ಯಾದವರಾಗನ ಸೈನ್ಯವು ದೊರೆತು ಸುಲಭದಿ ಮಣಿಸುವ ಶತ್ರುಗಳ ಮಧ್ಯಮ ಪಾಂಡವ ಪಾರ್ಥನ ನಡೆಸ ಆಹಾ, ಈ ಮಹಾಪುರುಷನ ದರ್ಶನವನ್ನು ಪಡೆದು ಧನ್ಯನಾಗೋಣವೆಂದು ಬಂದರೆ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು.
ಆಹಾ, ಪವಾಡ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಯಾವುದೋ ಕಾರ್ಯದ ಸಲುವಾಗಿ ಇಂದು ಸೂರ್ಯನ ಕ್ರಿಯೆ ಸಮಯದಲ್ಲಿ ನಿದ್ರಿಸುತ್ತಿರುವನು. ಇರಲಿ, ಈತನ ರಹಸ್ಯ ಕ್ರೀಡೆಯನ್ನು ಕಡಿಮೆಯೇ. ಪರಮ ಪುರುಷನಾದ ಶ್ರೀಕೃಷ್ಣನು ಇಂದು ನಿದ್ರಿಸುತ್ತಿದ್ದರೂ ಸಂತೋಷವೇ, ನಿದ್ರಿಸುವಂತೆ ನಟಿಸುತ್ತಿದ್ದರೂ ಸಂತೋಷವೇ. ಯಾವ ಜನ್ಮದ ದೋಷವೋ ಅದಾವ ಜನ್ಮದ ಶ್ರೇಷ್ಠವೋ, ಯಾವ ದುರ್ಜನರ ದೀಕ್ಷೆಯೋ ಅದಾವ ಸಜ್ಜನರ ಮೋಕ್ಷವೋ, ಇನ್ನೇನ ಕಡೆಯ ಕಾಲವೋ ನಿರ್ಮಲ ಭಾವದ ಕರ್ಮನೆ, ಇನ್ನೇನ ಕಡೆಯ ಕಾಲವೋ ನಿರ್ಮಲ ಭಾವದ ಕರ್ಮನೆ. ಮಂದರಗಿರಿಯ ಸುಂಬನವಿತ್ತು, ಮಂದರಗಿರಿಯ ಸುಂಬನವಿತ್ತು, ಪರ್ವತದ ಕುರಂಗನಿಂದ ನಾದ ಶರಣ ಹರಿ ಪರಿ ಯೋಗನಿದ್ರಯನಿರುವುದು ಬಹುಶೋಭಿತ. ನಾದ ಶರಣ ಹರಿ, ನಾದ ಶರಣ ಹರಿ, ನಾದ ಶರಣ ಹರಿ. ಪರಮಾತ್ಮನು ಪವಡಿಸುತ್ತಿದ್ದಾನೆ, ಪುನಃ ಬಂದು ನೋಡುವೆನು. ಏನೀ ಭವ್ಯ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ. ತುಳಸಾರಂಗ ಪಕ್ಷಿಗಳೇಗೆ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗ ತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕ ಸೆರಗಿದನಗಿಲಿದಂತಿದೆ, ದೇವಲೋಕಾದಿಲೋಕ ಸೆರಗಿದನಗಿಲಿದಂತಿದೆ. ಎನಿತು ಈ ಕೃಷ್ಣನ ಭಕ್ತದ ಸಿರಿತನ, ಎನಿತು ಈ ಕೃಷ್ಣನ ಭಕ್ತದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನೀ ಭವನದ ಕಲಾಕೃತಿ! ಎಲ್ಲೆಲ್ಲಿಯೂ ಕಾಣದಂತ ಅತ್ಯದ್ಭುತ ಕಲಾವಿನ್ಯಾಸಗಳು. ಹಯ್ಯಾರೇ, ಮಹೇಂದ್ರನೇ ಬೆಚ್ಚಿ ಬೆರಗಾಗುವಂತ
ಚಂದ್ರಶಿಲಾ ಫಲಕಗಳಿಂದ ಕೂಡಿದಂತ ಚಿತ್ರಪಟಗಳು. ಅಬ್ಬಾ, ಏನೀ ಮಣಿದೀಪಗಳ ಸಾಲು ಸಾಲು. ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಶಯನಾಗ್ರಹ. ಸೊಬಗು ಸೊಬಗು. ಏನಿ ಮಣಿಮಯವಾದ ಆಸೆಗೊಂಬಳಿ. ಚಿತ್ರ ವಿಚಿತ್ರ ವೈವಿಧ್ಯ ವಜ್ರ ವೈಡೂರ್ಯ ಮರಕತ ಮಾಣಿಕ ಗೋಮಾಣಿಕಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡೆ ಎಲ್ಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರಿಯರ ಭಾವ ಭಂಗಿಗಳ ಮಧುರ ಮಿಲನ. ಭಾವಪರವಶನಾದೆ. ನನಗೆ ತರ ಭ್ರಾಂತಿ. ಚತುರ್ದಶ ಭುವನಗಳಲ್ಲಿ ಧರಣಿಗೆ ಸಿರಿ ಸಂಪತ್ತುಗಳಿಗೆ ಚಕ್ರಾಸ್ವರಿಯನಾಗಿ ರಾಜಾದಿರಾಜನಿಗೆ ಜೈ ಜೈ ಎಂದು ಜೈಂಕಾರ ಮಾಡಿಸಿಕೊಂಡು ಸಕಲ ರಾಜರಾಂಜನಗಳಿಗೆ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ಆಪ್ತಜನ ಪರಿಪಾಲಕನಾಗಿ ಗಾಂಧಾರಿ ದೇವಿಯ ಗರ್ಗ ಸಂಜಾತನಾಗಿ ಶತಸೋದರಿಗೆ ಅಗ್ರಜನಾಗಿ ಕುರು ಸಾಮ್ರಾಟನಾಗಿ ಚಂದ್ರ ಕುಲೋದ್ಭವನಾಗಿ ಅಖಂಡ ಭರತ ಖಂಡ ಚಕ್ರವರ್ತಿಯಾಗಿ ರಾರಾಜಿಸಬೇಕಾಗಿರುವ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನ, ಊಡದು ಇರಕ್ಕೂ. ಓಹೋ, ಶಿಲಾ ಬಾಲಕಿ. ಶಿಲಾ ಬಾಲಕಿಯ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಶುದ್ಧ ಶರೀರವನ್ನೇ ಬಡಿದಬ್ಬಿಸುವಂತಹ ವಾರಾಂಗಣಿಯ ಕಡೆಗಣ್ಣಿನ ಕುಡಿ ನೋಟವೇನು, ಸೌಂದರ್ಯವೇನು, ಸೊಬಗೇನು. ಚಂದ್ರನಂತೆ ಕಾಣುವ ನವ ಚಂದ್ರಕಾಂತಿಯ ಬಳ್ಳಿಯಂತೆ ಬೆಳಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಗ, ಮಧುಪದ್ರನ್ನೇ ನಾಚಿಸುವಂತ ಮಂದಹಾಸ. ಅಬ್ಬಾ, ಇವರೀರ್ವರು ನನ್ನನ್ನು ಕಂಡೊಡನೆ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವ ತರುಣೆಯರು. ಸ್ವಾಗತ 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 ಗುರು ನಂದನ, ಸ್ವಾಗತ ಸ್ವಾಗತ ಗುರು ನಂದನ. ಮಾತೆ ಗಾಂಧಾರಿಯ ಪ್ರೀತಿಯ ಕುವರ, ಮಾತೆ ಗಾಂಧಾರಿಯ ಪ್ರೀತಿಯ ಕುವರ. ಗಾದಿಯರೋ ಜಲಸಾದಿ ಬದೀರ, ಗಾದಿಯರೋ ಜಲಸಾದಿ ಬದೀರ. ಸ್ವಾಗತ ಸ್ವಾಗತ ಗುರು ನಂದನ, ಗುರು ನಂದನ. ಚಂದ್ರನಂತೆ
ಕರದೊಳುಗದೆಯಂ ಬೆಳೆದೆಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳುಗದೆಯಂ ಬೆಳೆದೆಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀದೆಯಾದೊರೆ ಈ ಸರದಾರ ಉರಿಮೀದೆಯಾದೊರೆ ಈ ಸರದಾರ ಉರಿಮೀದೆಯಾದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಮತ್ತೆ ಗಾಂಧಾರಿಯ ಪ್ರೀತಿಯ ಕುವರ ಮಾತೆ ಗಾಂಧಾರಿಯ ಪ್ರೀತಿಯ ಕುವರ ನದಿಯರೋ ಜಲಸಾದಿ ಮದೀರ ನದಿಯರೋ ಜಲಸಾದಿ ಮದೀರ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಇದೇನು ಕನಸು ಅಥವಾ ನನಗೆ ಇದೆಲ್ಲವೂ ಕೃಷ್ಣನ ಮಾಯೆ ಇರಬಹುದು. ಇರಲಿ 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 ಹಾ ಓ ಸತ್ಯಕಿ ಸತ್ಯಕಿ ಕುರುರಾಜ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಓಹೋ, ಮಲಗಿರುವನು ಕೃಷ್ಣ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ಅನೇಕ ಒಡತಿಯರೋಳ್ ನಲಿದು ಗೋವುಗಳನ್ನು ಕಾದು ತನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ಅರಸ ನಂದ ಗೋಪಾಲನು ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವುದಕ್ಕೆ ಏನೋ ರಹಸ್ಯ ಕಾರಣ ಇರಲೇಬೇಕು. ಇರಲಿ. ಸಾತ್ಯಕಿ, ಕುರುರಾಜ, ನಿನ್ನಲ್ಲಿ ಒಂದು ಮಾತಿರುವುದು. ಅದೇನು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದನ್ನು ಹೇಳಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವೆಲ್ಲರ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾಗಿ ಹೇಳಿದೆ. ಕೃಷ್ಣನು ನನ್ನ ಸೈನ್ಯವನ್ನು ಸೇರಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ. ಯಾರಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಕೃಷ್ಣನು ತಾನಾಗಿ ಎಚ್ಚರಗೊಳ್ಳುವವರೆಗೂ ನಾನಿಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಯೇ ಹೋಗುವೆನು. ಛೇ, ಇದು ಪಾದಪಾಶ್ವ ಚಲ ದೋರ್ದಂಡ ಗದಾದಂಡ ಪ್ರವೀಣನು ಅಖಂಡ ಭರತಖಂಡಕ್ಕೆ ಕುರು ಚಕ್ರವರ್ತಿಯಾಗಿ ರಾರಾಜಿಸಬೇಕಾಗಿರುವ ನಾನು
ಈ ಪಶುಪಾಲಕನ ಪದತಡಿಯಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಆಗೋವುದಿಲ್ಲ. ನನಗೆ ಯೋಗ್ಯವಾದದ್ದು ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ಜಯತೆ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ಜಯತೆ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಘನ ಹರಿಕುಲ ಮಥನ. ಅಗಣಿತ ಗುಣಘನ ಹರಿಕುಲ ಮಥನ ಜಗದ ವ್ಯಾಪಕ ಜಗದ ದಿವಾತ್ಮಕ ಜಗದ ವ್ಯಾಪಕ ಜಗದ ದಿವಾತ್ಮಕ ಜಗದ ವ್ಯಾಪಕ ಜಗದ ದಿವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಹೊರೆ ಸಿಂಧು ಶಯನ ಅರವಿಂದ ನಯನ ಹೊರೆ ಸಿಂಧು ಶಯನ ಅರವಿಂದ ನಯನ ಹೊರೆ ಸದಾ ನಿನ್ನ ಅಭಯೋ ನಿರಂತರ ಹೊರೆ ಜಯತೆ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯೋ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತ್ವಿಕಿ? ನನಗದನ್ನು ಹೇಳಲು ಆಗುವುದಿಲ್ಲ. ನೀನೇ ನೋಡು, ನಿನಗೇ ತಿಳಿದು. ಓಹೋ, ಅಣ್ಣನಾದ ದುರ್ಯೋಧನ ನನಗಿದ್ದ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನೆಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಬೇಡಿಕೊಂಡಿರೋನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವದ ಫಲ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ಕಂಡೊಡನೆ ನಿನಗೆ ಅಸೂಯೆಯೇ, ಅಸಮಾಧಾನವೇ ಅಥವಾ ಆಶ್ಚರ್ಯವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಕೂಡಲೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ದ್ವಾರಕೆಯಲ್ಲಿ. ಅಸೂಯೆ, ಅಸಮಾಧಾನಗಳು ಅಸೂಯೆ ಅಸಮಾಧಾನಗಳು ನಮ್ಮ ದೃಷ್ಟಿಯಿಂದ ಬಹು ದೂರ ಸುಯೋಧನ. ಪ್ರಾಣಸಕನಾದ ಶ್ರೀಕೃಷ್ಣ ಪರಮಾತ್ಮ ಸಂದರ್ಶನ ಪಡೆದು ಕೆಲವಾರು ಹಿತನುಡಿಯನ್ನು ಕೇಳುವಾಗಬೇಕೆಂಬ ಇಚ್ಛೆಯಿಂದ ನಾನಿಲ್ಲಿಗೆ ಬಂದದ್ದು. ನಿನ್ನ ಬರುವಿಕೆಯಿಂದ ನಾನೂ ಸಹ ಅಸೂಯ ಪಟ್ಟಿಲ್ಲ ಧನಂಜಯ. ಕ್ಷತ್ರಿಯೋಚಿತ ಧರ್ಮಕ್ಕನುಸಾರವಾಗಿ ನಾನು ಸಹ ಶ್ರೀಕೃಷ್ಣನ ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ
ಯಾದವ ಸೈನ್ಯವೇ ನನ್ನ ಕರಗತ. ಇದರಿಂದ ನಾನು ಧೃತಿಗೆಡುವುದ ದುರ್ಯೋಧನ. ಅಭಯದಾತನಾದ ವಾಸುದೇವನ ಬೆಂಬಲ ಸದಾ ಪಾಂಡವರಿಗೆ ಹೊರತು ಅನ್ಯರಿಗದು ದುಸಾಧ್ಯ. ಜನಾರ್ದನ, ಜಾಗೃತನಾಗು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಸಿ ಅಮೃತತ್ವವನ್ನು ಕೊಡು. ಹೇಳು ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಮುತಿಸಿ ಬೇಡುವೆನಯ್ಯ ಏ ಚಕ್ರಪಾಣಿ. ಗಾಢಾಂಧಕಾರವನ್ನು ಅರಿಸೋ ಮಧುಸೂದನ. ನೀ ಜಗಕ್ಕೆ ಸೂತ್ರಧಾರಿ. ಕರೆದು ಬೇಡಿದವರಿಗೆ ನೀನೇ ಆಧಾರಿ. ಹರಿಸು ಭವಬಂಧನ ಹೇ ಮುಕುಂದ. ಏಳು ಜನಾರ್ದನ, ಏ ಶೇಷಶಯನ. ಹರಿಸು ಭವಬಂಧನ. ಅಂಧಕಾರವನೆಂದಿಗೆ ನೀಗುವೆಯೋ ಶ್ರೀಹರಿ. ಮಂದಮತಿಗಳ ಮನವರೆಸಿ ಪೊರೆಯೋ ಮಧುಸೂದನ. ಆದರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ. ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದಯಾನಿದೆ. ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದಯಾನಿದೆ. ಆದರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ. ಪಾಂಡವ ಕುಲಗನ ಮಂಗಳ ಮೂರ್ತಿಯ ನಿನಗತಿಶಯವೇ ಏ ದೇವ. ಪಾಂಡವ ಕುಲಗನ ಮಂಗಳ ಮೂರ್ತಿಯ ನಿನಗತಿಶಯವೇ ಏ ದೇವ. ಭವಭಯ ಬಂಧನ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ. ಭವಭಯ ಬಂಧನ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ. ಕಲುಷ ಅರಣ ದುರಿತ ಚರಣ ನಂಬಿ ಬದುಕೆ ನಿನ್ನೆನ. ಕಲುಷ ಅರಣ ದುರಿತ ಚರಣ ನಂಬಿ ಬದುಕೆ ನಿನ್ನೆನ. ಆದರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ.
ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಪರಮಾತ್ಮ ತಮ್ಮ ಕೃಪಾನದ ಗರ್ಹದಿಂದ ಸರ್ವರೂ ಕ್ಷೇಮದಿಂದಿರುವರು. ಚರಣದಡಿಯನ್ನೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪರಮಾತ್ಮ ಸರ್ವರೊಡನೆ ಸಮಕ್ಷಮದಿಂದ ಕ್ಷೇಮದಿಂದಿರುವೆವು. ಅಲ್ಲದೆ ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಭಾವ ದೇವಕೀ ನಂದನ. ಯಾರು? ಓ ಸುಯೋಧನ. ಕುರು ಚಕ್ರವರ್ತಿ ಆಗಬೇಕಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲವೇ? ಹೋಗಲಿ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ ಭಾವ. ಭಾವ ಭಾಮಾರಮಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಬಂದು ಬಹಳ ಸಮಯವಾದರೂ ಎಚ್ಚರನಾಗದೇ ಇದ್ದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಂತಿರಲಿ, ನೀವೀರ್ವರು ಇಲ್ಲಿಗೆ ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಬೋರ್ಗರ್ಗವ ಕಾಡ್ಗಿಚ್ಚಿನೋಪಾದಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಮೀಪವಾಗಿರುವುದು. ಇದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಎಂತಹ ದುಡುಕಿನ ಮಾತು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವನಾದರೇತೋ. ಆತೆಯೇಕೋ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಸೋ, ಸಂತಾಪ ದುರಿತ ಬೇಡವಯಗಟ ಸಮರ ಸಾಗಟ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಸೋ. ಸದೆಯರಲ್ಲಿ ಕೂದಲೆ ಸಿಗಿ ಭರತ ಭೂಮಿಗಾನ ಬಯಸಿ, ಸದೆಯರಲ್ಲಿ ಕೂದಲೆ ಸಿಗಿ ಭರತ ಭೂಮಿಗಾನ ಬಯಸಿ, ಬಂಧು ಬಳಗರ ಕರಿಂದ ಸಮರದ ಗತಾಂ ಅನುಚಿತ ಭರತ ಕಂಡ ಪ್ರಳಯ ಲಾಭಜಾರಿ.
ಕೇವಲ ನೆಲದಾಸೆಗಾಗಿ ಸಹೋದರಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಸುಯೋಧನ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗುಂಟು. ಉಪದೇಶ ಮಾಡುವುದನ್ನು ಬಿಟ್ಟು ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾನುಗ್ರಹವನ್ನು ಪಡೆದವನು ನಾನು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರ್ವರಿಗೆ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ನ್ಯಾಯನು, ಮೇಲಾಗಿ ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕ್ಷತ್ರ ಧರ್ಮವನ್ನು ಪಾಲಿಸಿದಂಥ ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು. ನಿಮ್ಮೀರ್ವರೆಗೂ ಸಹಾಯ ಮಾಡು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನೂ ಆದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ನೀನಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಕೇಳು ಎಂದಿಯ ವಾಸುದೇವ. ಯೋಚನೆ ಮಾಡಿ ಕೇಳಿಕೋ. ನಿಮ್ಮ ಯಾದವ ಸೈನ್ಯ ಸಾಗರವು ಸಲುಹುವ ಶಕ್ತಿ ನಮಗಿಲ್ಲ. ರಾಜ್ಯ ಸಂಪತ್ತಿಲ್ಲದ ನಮಗೆ ಸೈನ್ಯದ ಚಿಂತೆ ಏಕೆ? ಎದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕಪಟಿ ಕೃಷ್ಣನಿಂದ ನನಗಾಗುವ ಪ್ರಯೋಜನ. ಕೃಷ್ಣನೆಂತಹ ಮೋಸಗಾರ! ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆಯ ಮಾತುಗಳು. ಕೃಷ್ಣನು ತಾನು ತೋಡಿದ ಗುಂಡಿಯಲ್ಲಿ ತಾನಾಗಿಯೇ ಬಿದ್ದಿರುವನು. ಬಳಗವಿಲ್ಲದ ಈ ಕಂಚುಗರ್ಣನ ಸೇವೆ ಯಾರಿಗೆ ಬೇಕಾಗಿದೆ? ಬಾವಾ ಕೇಳು ಎಂದೆಯಾ? ಕೇಳಲು ನಿನ್ನ ಬಳಿಯಲ್ಲಿ ಇರುವುದಾದರೂ ಏನು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುಬಲರಾಮ ಕೃತವರ್ಮನ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿ. ಭಲೆ ಭಲೇ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಕೋರಿದೆ. ನಿನ್ನೆಷ್ಟದಂತೆ ಆಗಲಿ, ಸೈನ್ಯಕ್ಕೆ ಈಗಲೇ ಆಜ್ಞೆ ಮಾಡುವೆನು. ನಡೆ ಕೌರವೇಶ್ವರ, ನಡೆ ಭಾವ. ಭಲೆ ಭಲೇ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯ ಮಾಧವ? ಮಾಧವ, ಇದೆಲ್ಲವ ನಿನ್ನೊಳಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದೆಲ್ಲವ ನಿನ್ನೊಳಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ್ನು ಬಲ್ಲವನೆಲ್ಲವನೆಂದರಿತೆಯ ಉರಾರಿ. ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋ ನರ್ತಿಸಲು ಚಡಪಡಿಸುತ್ತಿರುವುದೆಲ್ಲ ಮನವಿದು ಸತ್ಯ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ. ಈ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು, ನಿನ್ನ ಸೋದರತ್ತೆ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯ ಗಳಿಪರು ನಿರೀಕ್ಷಿಸುವೆನು ನಾ.
ಯದುಪತಿ ಬಹುಪಕ್ಷಪಾತಿ ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಸಮರಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಕೊಟ್ಟ ಮಾತಿಗೆ ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆದರಾದೀತೆ. ಆಗಲಿ ನಡೆ ಭಾವ, ಅದು ಮುಂದೆ ತಾನೇ ಗೊತ್ತಾಗುವುದು. ಹಾಗಾದರೆ ನಾನಿನ್ನು ಗುರುಗಳಾದ ರೇವತಿಪತಿಯನ್ನು ಸಂದರ್ಶಿಸಿಕೊಂಡು ಹೊರಡಲೇ? ಆಗಬಹುದು. ಇನ್ನು ನನ್ನ ನಿನ್ನ ಮುಖಾವಲೋಕನ ಮುಂದೊದಗಿಲುವ ಸಮಾರಾಂಗಣದಲ್ಲಿ, ಅದು ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ. ಅದೇ ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಈ ಗಾಂಡಿವ್ಯ ಸಹಜ ಪೌರುಷವನ್ನು ತೋರುವೆ. ಬರುತ್ತೇನೆ, ಮತ್ತೆ ಸಮರಾಂಗಣದಲ್ಲಿ ಸಂಧಿಸುತ್ತೇನೆ. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಊರೆಯನ್ನು ಆಶ್ರಯಿಸುವ ಮಂದಮತಗಳಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದೊಳವನ್ನು ಕೋರಿಕೊಳ್ಳದೆ ಯುದ್ಧ ವಿಮುಖನೂ ನಿರಸ್ತ್ರನಾದ ನನ್ನನ್ನು ಕೋರಿಕೊಂಡಿಯಲ್ಲ ಪಾರ್ಥ. ದ್ವಾರಕೆಗೆ ನಿನ್ನನ್ನು ಕಳಿಸಿದ್ದೇ ತಪ್ಪಾಯಿತೆಂದು ನಿನ್ನ ಸಹೋದರರು ಭಾವಿಸುವುದಿಲ್ಲವೇ? ಜನಾರ್ದನ, ಈ ನರನಾಟಕದ ಅಭಿನಯವನ್ನು ಯಾರ ಮುಂದೆ ತೋರುವೆ? ನಾವು ಸಹ ನಿನ್ನ ಗರಡಿಯಲ್ಲಿ ಗುದ್ದಾಡಿ ಬೆಳೆದವರಲ್ಲವೇ? ನಿನ್ನ ಅಭಿನಯ ಇಂತಹದೇ ತಿಳಿಯುವ ಸಾಮರ್ಥ್ಯವನ್ನು ನಿನ್ನಿಂದಲೇ ಅರಿತಿರುವೆವು. ಸತ್ಯವಾಗಿ ದೈವ ಬಲವೆಂಬ ಖಡ್ಗವನ್ನು ನಾನು ಪಡೆದನು. ದುರ್ಬಲ ಸೈನ್ಯದ ಹೊರೆಯನ್ನು ಆ ದುರ್ಯೋಧನು ಪಡೆದು ಹೋದನು. ಬುದ್ಧಿಹೀನ್ಯತೆ ಕಾರ್ಯ ಮಾಡಿದವನು ಆ ದುರ್ಯೋಧನೋ ಅಥವಾ ಈ ಮಧ್ಯಮ ಪಾಂಡವನು? ದೈವ ಬಲ ಯಾರದಾಯ್ತು ತಿಳಿದಿಯಾ ಕೃಷ್ಣ? ಅರ್ಜುನ, ನನ್ನನ್ನೇ ದೇವರು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುವೇ ಇಲ್ಲ. ಅಂತಹ ದೈವತ್ವ ಮಹಿಮೆ ನನ್ನಲ್ಲಿ ಏನು ಕಂಡೇ ಪಾರ್ಥ? ಚತುರ್ವೇದಗಳು ನಿನ್ನನ್ನೇ ಧ್ಯಾನಿಸುತ್ತಿರುವಾಗ ಪಾಮರರಾದ ನಮ್ಮ ಶ್ಲಾಘನೆ ಏಕೆ ದೇವ? ನನ್ನ ಬೇಡಿಕೆ ಇಷ್ಟೇ, ಮುಂದೊದಗಿರುವ ಮಹಾ ಸಂಗ್ರಾಮದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಆಗ ತೋರುವೆ ಈ ಗಾಂಡಿವ್ಯ ಸಹಜ ಪೌರುಷವನ್ನು. ನಿನ್ನ ಸಾರಥ್ಯದಲ್ಲಿ ಪಾಂಡವರ ಪತಾಕೆಯನ್ನು ವಿಜಯ ತುದೆಗೆರಿಸುತ್ತೇನೆ. ನಿನ್ನ ಮಾರ್ಗದರ್ಶನದಿಂದ ಕುರುಕುಲ ಕುಟೀರವನ್ನು ಅಂತಕರ ಆಲಯ ಕಟ್ಟುತ್ತೇನೆ. ನಿನ್ನ ಇಷ್ಟದಂತೆ ನನ್ನ ರಥದ ಸಾರಥಿಯಾಗುವೆನೆಂದು ಅಭಯ ಕೊಡು ಮಾಧವ. ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ, ಒಂದು ವೇಳಾಜಯವ ಬಯಸಿಲ್ಲದೆ ಜಗದಿ, ಒಂದು ವೇಳಾಜಯವ ಬಯಸಿಲ್ಲದೆ ಜಗದಿ, ಮುರಕರಿ ನಿನ್ನಯ ಒಲುಮೆಯ ಬರದಿ, ಮುರಕರಿ ನಿನ್ನಯ ಒಲುಮೆಯ ಬರದಿ, ಮಾಧವ ನಿನ್ನಯ ದಯದಿ. ಕಾತರ ಮೇತಕೆ ವಿಜಯ ವಿಜಯ, ಕಾತರ ಮೇತಕೆ ವಿಜಯ, ಕರದೊಳು ಗಾಂಧೀವ ಬಿಡಿಸಿದೆಯೋ ಗುಣದಿ ಪಥ, ಕರದೊಳು ಗಾಂಧೀವ ಬಿಡಿಸಿದೆಯೋ ಗುಣದಿ, ಎದೆಗೆಡದಿರುವುದೋಕೆ ಕೊಡುದಿರಲೇ ಎದೆಗೆಡದಿರುವುದೋಕೆ ಕೊಡುದಿರಲೇ, ಕಾತರ ಮೇತಕೆ ವಿಜಯ ವಿಜಯ, ಕಾತರ ಮೇತಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ.
ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ಸಾಗಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಗಸ ನಿನ್ನದು ಸಾಧಿಸುವವ ನಾನು, ಸಾಗಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಪಾರ್ಥ ನಿನ್ನಯ ಹಿತವ ಸತತವು ನಾಮಯದಿ, ಪಾರ್ಥ ನಿನ್ನಯ ಹಿತವ ಸತತವು ನಾಮಯದಿ, ಅನವರತವು ನಿನ್ನ ಬಿಡಬೆಲೆ ಪೋರೆನೆ, ಪಾರ್ಥ ಅನವರತವು ನಿನ್ನ ಬಿಡದಲೆ ಪೋರೆನೆ, ಮನದನೋ ಮನಮ ಮನದನು ಮಾನವ ಬಿಡು ಬಿಡು ಪ್ರಿಯತಕ, ಮನದನು ಮಾನವ ಬಿಡು ಬಿಡು ಪ್ರಿಯತಕ, ಮನದನು ಮಾನವ ಬಿಡು ಬಿಡು ಪ್ರಿಯತಕ, ಸಾಧು ಕಾರ್ಯವ ಭಗವೇ ಸತೆಯೆಂದೋ, ಸಾಧಿಸು ಕಾರ್ಯವ ಭಯವೇ ತಗೆಯೆಂದೋ, ಸಾಧಿಸು ಕಾರ್ಯವ ಭಯವೇ ತಗೆಯೆಂದೋ, ಸಾಧಿಸು ಕಾರ್ಯವ ಭಯವೇ ತಗೆಯೆಂದೋ, ಕಾತರವೇ ತಗೆ ವಿಜಯ ವಿಜಯ, ಕಾತರವೇ ತಗೆ ವಿಜಯ ವಿಜಯ. ಅಕ್ರೂರ ಕೃತವರ್ಮ ಮಹಾಪ್ರಭು, ಯಾಸವ ಕುಲ ದುರ್ಯೋಧನ ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ, ಯಾಸವ ಕುಲ ಯಾದವ ಕುಲ ಮೋಡದಿಂದಿರಲಿ, ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ, ಯಾದವ ಕುಲ ಮೋಡದಿಂದಿರಲಿ. ಸಚಿವರೇ, ದ್ವಾರಕಾ ನಗರದ
ಅಕ್ರೂರ, ಮಹಾಪ್ರಭು, ನಮ್ಮ ರಾಜ್ಯದ ರಾಜ್ಯಭಾರವು ಯಾವ ರೀತಿ ಇರುವುದು ಅದನ್ನು ತಿಳಿಸುವ ನಾವು. ತಿಳಿಸಿದೆ ಪ್ರಭು. ಹಲದರ ಹಾಲೆಸೋ ರಾಜದ ಪ್ರದಿಯ, ಹಲದರ ಹಾಲೆಸೋ ರಾಜದ ಪರಿಯ, ಈ ಪರಿಮಿತಗಳು ತಿಳಿಸುವೆ ನಾನು, ಮಿತಗಳು ತಿಳಿಸುವೆ ನಾನು. ಹಲದರ ಹಾಲೆಸೋ ಯಾದವರಾಜನೇ ಸೊಗಗಳು ಬೀರಿದವೋ. ಮಹಾಪ್ರಭು ಅಕ್ರೂರ, ಯಾದವರಾಜನೇ ಪ್ರಜೆಗಳು ನಿರುತ್ತವೋ, ಹರಿಯಲು ನೆನೆಯುತ್ತ ಸುಖದಿಂದಿರುವರು, ಹರಿಯಲು ನೆನೆಯುತ್ತ ಸುಖದಿಂದಿರುವರು. ಹಲದರ ಹಾಲೆಸೋ ರಾಜದ ಪರಿಯ, ವಿಧಗಳು ತಿಳಿಸುವೆ ನಾನು. ಹಲದರ ಹಾಲೆಸೋ. ಮಹಾಪ್ರಭು ಅಕ್ರೂರ, ನಮ್ಮ ಯಾದವ ನಗರದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ? ಅಕ್ರೂರ, ಪೀಠವನ್ನು ಮಂಡಿಸಿ. ಕೃತವರ್ಮ, ನಮ್ಮ ಯಾದವ ರಾಜ್ಯದ ರಾಜ್ಯ ರಣೋತ್ಸವವು ಯಾವ ರೀತಿ ಇರುವುದು ಅದನ್ನು ತಿಳಿಸುವ ಮಹಾಪ್ರಭು. ಆಲಿಸದನ್ನಯ್ಯ ವೇದಾಲಿ ಪ್ರಭು, ಆಲಿಸನ್ನಯ್ಯ ವೇದಾಲಿ ಪ್ರಭು, ಆಲಿಸನ್ನಯ್ಯ ಹೇಳುವೆ ಮಾತಪ್ಪ, ಆಲಿಸನ್ನಯ್ಯ. ಸುತ್ತಮುತ್ತಲು ನೋಡಿ ಎತ್ತಾರ ಸೈನ್ಯ ಪಡೆ, ಸುತ್ತಮುತ್ತಲು ಬಂದ ಎತ್ತಾರ ಸೈನ್ಯ ಪಡೆ, ಇದರಲ್ಲಿ ಚಿರವದಲ್ಲಿ ಸುಳಿಸುತ್ತಾನೆ. ಮಾತು ಇದರಲ್ಲಿ ತಲೆಯ ಬಂಡಿ ಯಾದವ ರಾಜ್ಯದ ಸೈನ್ಯವು ಪರ ರಾಜ್ಯದ ಸೈನ್ಯವನ್ನು ಬೆದರಿಸಿ ಸಿಂಹದಂತೆ ಗರ್ಜಿಸಿ ಯುದ್ಧವನ್ನು ಜಯಿಸಲು ಸದಾ ಸಿದ್ಧರಿರುವರು. ಮತ್ತೇನಪ್ಪಣೆ ರಾಜ? ಬಹಳ ಸಂತೋಷ. ಕೃತವರ್ಮ, ಪೀಠವನ್ನು ಮಂಡಿಸಿ. ಅಕ್ರೂರ, ಕೃತವರ್ಮಾದಿಗಳೇ, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ಸುಮನ ಸಂಬಂಧದ ಸಂಗತಿಗಳಾದ ನಾನೇ ಮಹಾಧನ್ಯನು, ಓ ನಾನೇ ಮಹಾಧನ್ಯನು. ಅಕ್ರೂರ, ಕೃತವರ್ಮಾದಿಗಳೇ, ಪ್ರಭು
ಎಲ್ಲ ಎನ್ನರುಗನಾಗಿರಲು ನಾನೇ ಮಹಾಧನ್ಯನು. ಓ ನಾನೇ ಮಹಾಧನ್ಯನು. ಓ ನಾನೇ ಮಹಾಧನ್ಯನು. ಅಕ್ರೂರ ಕೃತವರ್ಮ, ನಿಮ್ಮಂತಹ ಸಭಾ ಸಜ್ಜನರನ್ನು ಪಡೆದ ಈ ರಾಜ್ಯದ ಜನರೇ ಮಹಾಪುಣ್ಯಶಾಲಿಗಳು. ಬಲಭದ್ರದೇವನಿಗೆ ಜಯವಾಗಲಿ. ಕೊನೆಯ ಶಿಷ್ಯ ದುರ್ಯೋಧನ ಆಗಮಿಸುತ್ತಿರುವರು. ಯಾರು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಬರುತ್ತಿರುವನೆ. ಬರಲಿ, ಬಹಳ ಸಂತೋಷ. ಮಾವ ಗುರುಬಲರಾಮದೇವ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಪೀಠವನ್ನು ಮಂಡಿಸು. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದ ಇರುವರು. ಅಲ್ಲದೆ ಈ ನಿನ್ನ ಅನಿರೀಕ್ಷಿತ ಆಗಮನದ ಉದ್ದೇಶವಾದರೂ ಏನು? ಗುರುದೇವ, ಅನಿರೀಕ್ಷಿತದ ಆಗಮನದ ಉದ್ದೇಶವು ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸನ್ನಿಹಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರೇನು. ದುರ್ಯೋಧನ, ಕೃಷ್ಣನು ರಣರಂಗದಲ್ಲಿ ಆಯುಧಗಳನ್ನು ಹಿಡಿಯುವುದಿಲ್ಲವೆಂಬ ವಿಚಾರವನ್ನು ಖಚಿತಪಡಿಸಿಕೊಂಡು ಬಂದಿರುವೆ ತಾನೆ? ಹಾ, ಖಚಿತಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಸೈನ್ಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು. ಭಲೆ ಭಲೆ ದುರ್ಯೋಧನ. ಪರಿ ಪರಿ ನಿನ್ನಯ ಕನಕಾಹಸವ ಪರಿಕಾರ್ಯಕ್ಕೆ ನಾ ಹರಸವನಾಯೆ. ಸರಿ ಸರಿ ನಿನ್ನಯ ಘನ ಸಾಹಸವ ಪರಿಕಾರ್ಯಕ್ಕೆ ಹರಸವನಾಯೆ. ಗೌರವೇಂದ್ರ ಶ್ರೀ ಹರಿಯ ಸಹಿತವದ ದುರ್ಯೋಧನ. ಗೌರವೇಂದ್ರ ಶ್ರೀ ಹರಿಯ ಸಹಿತವದ ಬಲ ಬಲವನ್ನು ನೆರವು ಮಾಡಿಕೊ ಪುರಪತಿಯೇ ಪರ ಪಾಂಡವರ. ಪುರಪತಿಯೇ ಪರ ಪಾಂಡವರ ಕರಗುರುಳಿಸಲನು ಮೂಲವಿಸಲಿ. ಸರಿ ಸರಿ ನಿನ್ನಯ ಘನ ಸಾಹಸ ಪರಿಕಾರ್ಯಕ್ಕೆ ನಾ ಹರಸವನಾದೆ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಬರುವಂತಹ ವಿಚಾರ ಕೃಷ್ಣನಲ್ಲಿ ಏನಾಯಿತು ಈಗ ಹೇಳುವರಾಗಿ? ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಕೃಷ್ಣನು ರಣರಂಗದಲ್ಲಿ ಆಯುಧಗಳನ್ನು ಹಿಡಿಯುವುದಿಲ್ಲವೆಂಬ ವಿಚಾರವನ್ನು ಖಚಿತಪಡಿಸಿಕೊಂಡು ಬಂದಿರುವ ತಾನೆ? ಖಚಿತಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ಹೋಗು, ನಿನಗೆ ಜಯವು ಖಂಡಿತ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಸೈನ್ಯ ಸಮೇತನಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಆದರೆ ಒಂದು ಮಾತು, ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ವಂದನೆ, ಅಭಿನಂದನೆಗಳು ಗುರುದೇವ. ನಿನ್ನೊಬ್ಬನ ಅಭಯಾಸ್ತವು ಈ ದುರ್ಯೋಧನ ಶಿರದ ಮೇಲೆ ಸದಾ ಹೆಡೆಯಾಡುವುದಾದರೆ ಹಿಡಿದ ಛಲ ಬಿಡದೆ ತೊಡೆ ತಟ್ಟಿ ಕಾದಾಡುವೆ, ಜಯಶೀಲನಾಗಿ ಬರುವೆನು. ಹೋಗಿ ಬಾ ವೀರವರ. ನನ್ನನ್ನು ಆಶೀರ್ವದಿಸಿ ಗುರುದೇವ. ಹೋಗಿ ಬಾ ವೀರವರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯನ್ನು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆ ಸಫಲವಾಯಿತು. ಉದಯವಾದ ನೆಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನೆಮ್ಮ
ಭಾಗ್ಯದ ಭಾಸ್ಕರ ಹರಡಿದ ಕಾಂತಿಯ ಕರುಣದಿ ಧರೆಗೆ ಹರಡಿದ ಕಾಂತಿಯ ಕರುಣದಿ ಧರೆಗೆ ಸಾರ್ಥಕವಾಯಿತು ಎನ್ನ ಮನೋವ್ರತ ಸಾರ್ಥಕವಾಯಿತು ಎನ್ನ ಮನೋವ್ರತ ಅಭಯವ ನೀಡಿದ ಹೇತುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಇಂದ್ರಮ ಪಾಲಿಪ ದೇವನೆನಿಸಿದ ಇಂದ್ರಮ ಪಾಲಿಪ ದೇವನೆನಿಸಿದ ಧನ್ಯತೆ ನಾಂತೆನೋ ಪುಣ್ಯೋದಯದಿ ಕೃಷ್ಣ ಧನ್ಯತೆ ನಾಂತೆನೋ ಪುಣ್ಯೋದಯದಿ ಧನ್ಯತೆ ನಾಂತೆನೋ ಪುಣ್ಯೋದಯದಿ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅಭಯವ ನೀಡಿದ ಸೇತುಪತಿ ಅಭಯವ ನೀಡಿದ ಅಭಯವ ನೀಡಿದ ಸೇತುಪತಿ ಅಭಯವ ನೀಡಿದ ಯದುಪತಿ ಭುವನ ಭೀಕರ ಭುವನ ಭೀಕರ ಭಲ ಮೇರೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ ಅಲಗರ ಕುಲ ಭಾರತ ಮೇರೆ ಮುಗಿಲ್ ಮುಗಿಲನೆ ತ್ರಿಪುಟಿಯ ತರಗೆ ಅಲಗರ ಕುಲ ಭಾರತ ಮೇರೆ ಮುಗಿಲ್ ಮುಗಿಲನೆ ತ್ರಿಪುಟಿಯ ತರ ಭಲ ಮೇರೆ ಭಲ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ ಭೂಪನಾಗಿ ನಾ ಭೀಕರ ತುಳು ಗೈವೆ ಕುಂತಿ ಕೊರನ ಭೂಪನಾಗಿ ನಾ ಭೀಕರ ತುಳು ಗೈವೆ ಕುಂತಿ ಕೊರನ ಭಲ್ಲ ಮೇರೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ ಏ ಭಲ್ಲ ಮೇರೆ ಭುವನ ಭೀಕರ ಭುವನ ಭೀಕರ ಭುವನ ಭೀಕರ ದ್ವಾರಕೆಗೆ ಬಂದ ಕಾರ್ಯವು ಸಫಲವಾಯಿತು. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ.